ಅಂದರೆ ಸರ್ ಈಗ ಮೇಲಾಧಿಕಾರಿಗಳ ಗಮನಕ್ಕಿಲ್ಲದಂಗೆ ಇವರು ಅವ್ರನ್ನ ಒಳಗೆ ಬಿಟ್ಟಿದ್ದಾರೆ ಅಂದರೆ ಖಂಡಿತವಾಗ್ಲೂ ಕೂಡಪ್ಪ ಅವ್ರದ್ದು ಏನಾಗ್ಬಿಟ್ಟಿದೆ ಪರಿಸ್ಥಿತಿ ಗೊತ್ತಾ, ಇಲ್ಲಿ ಮಂತ್ರಿನೂ ಗೃಹ ಮಂತ್ರಿನೂ ಭರತ್ ರೆಡ್ಡಿನೇ, ಇಲ್ಲಿ ಉಪಮುಖ್ಯಮಂತ್ರಿ ಭರತ್ ರೆಡ್ಡಿನೇ. ಕಾರಣ ಏನು, ಅವರು ಅಷ್ಟು ಬೆನ್ನಿಗೆ ನಿಂತಿರೋ ಕಾರಣ ಅವನೇನಾಗಿದೆ ಇಷ್ಟ ರಾಜ್ಯ ಆಗಿಬಿಟ್ಟಿದೆ. ಮತ್ತು ಈ 2.5 ವರ್ಷ ಸಮಯದಲ್ಲಿ ಅವನೇನು ಈ ಒಂದು ಇಲ್ಲಿಗಲ್ ಥಿಂಗ್ಸ್ ಮಾಡ್ತಾ ಇದ್ದಾನೆ ಅದೆಲ್ಲದರಲ್ಲೂ ಕೂಡ ಇವರು ಪಾಲ್ದಾರರು, ಯಾರು ASP ಮತ್ತು DSP. ಹಾಗಾಗಿ ಅವರು ಮೂವರು ಕೂಡ ಇರುವಂಥ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ, ಆ ಸ್ನೇಹದಲ್ಲಿ ಅವರು ನಿಯಂತ್ರಣ ಮಾಡಿ ಫಸ್ಟು ನೀನು ಮನೆಗೆ ಹೋಗಿ, ನೀನು ನಾವು ಪೊಲೀಸರು ಇದ್ದೀವಿ, ಅಲ್ಲಿ ಜನಗಳನ್ನ ಚದುರಿಸ್ತೀವಿ. 7:30 ಒಳಗಡೆ ಫೈರಿಂಗ್ ಎಲ್ಲ ಆಗಿಬಿಟ್ಟು ನನ್ನ ಮೇಲೆ ಗಾಳಿ ಎಲ್ಲ ತೂರಾಟ ಆಗಿ ಕಲ್ಲು ತೂರಾಟ ಆಗಿ ಇಷ್ಟೆಲ್ಲ ಆದಮೇಲೆ 9 ಗಂಟೆಗೆ ಹೆಂಗೆ ಬಿಡ್ತಾರೆ ಹೇಳಿ ಮನೆ ಹತ್ರ ನಿಮಗೆ? ಸೊ ಇಲ್ಲಿ IG SP ಇಬ್ಬರು ಕೂಡ ನನ್ನ ಹತ್ರ ಮನೆ ಗೇಟ್ ಮುಂದೆ ನನ್ನ ಹತ್ರ ಶ್ರಾಮುಲ್ ಹತ್ರ ಮಾತಾಡ್ತಿರೋ ಸಂದರ್ಭದಲ್ಲಿ ಅವರಲ್ಲಿ ಜನಗಳ ಜೊತೆ ಅವನು ಬಿಟ್ಕೊಟ್ಬಿಟ್ರು. ಅವನು MLA ಹೇಳ್ತಾನಲ್ಲ ವಿಡಿಯೋದಲ್ಲಿ ಡೈರೆಕ್ಟ್, ನಾನು 4-5 ಸಾವಿರ ಜನಗಳನ್ನ ಕರ್ಕೊಂಡು ಬಂದೀನಿ, ಅವನ ಮನೆ ನಾನು ಇವಾಗ ಸುಟ್ಟೇ ಹೋಗ್ತೀನಿ ನಾನು ಅಂತೇಳಿ ಡೈರೆಕ್ಟಾಗಿ ಹೇಳ್ತಾನೆ. ಸೊ ಹಾಗಾಗಿ ಅಲ್ಲಿ ಕಮ್ಯುನಿಕೇಷನ್ ಏನಾಗಿದೆ, SP IG ಫಸ್ಟ್ ನಮ್ಮ ಮನೆ ಮೇಲೆ ದಾಳಿ ಆದ ತಕ್ಷಣ ಮನೆ ಹತ್ರ ಬಂದುಬಿಟ್ಟು ನನ್ನ ಶ್ರಾಮುಲ್ನ ನಮ್ಮ ಬ್ರದರ್ನೆಲ್ಲರನ್ನೂ ವಿಚಾರ ಮಾಡೋದು ಶುರು ಮಾಡಿದರು. ಆ ಡಿಸ್ಕಷನಲ್ಲಿ ಒಂದು ಕಡೆ ಆಗ್ತಾಯಿದೆ, ಪೊಲೀಸರೆಲ್ಲ ಇಲ್ಲಿ ಅಡ್ಡ ನಿಂತಿದ್ದಾರೆ, ನಮಗೆ ತೊಂದರೆ ಆಗಬಾರ್ದು ಅಂತೇಳಿ. ಇನ್ನೊಂದು ಕಡೆ ಪೊಲೀಸ್ ಎಸ್ಕಾರ್ಟಿಂದ DSP ಮತ್ತು ಅವನು ASP ಇಬ್ಬರು ಕೂಡ ಅವ್ನು ಭರತ್ ರೆಡ್ಡಿನ ಬಿಟ್ಬಿಟ್ರು. ಅದಕ್ಕೆ ರಾಜಶೇಖರ್ ಬಲಿಯಾಗಿದ್ದು. ಇಲ್ಲದೆ ಹೋದರೆ ಭರತ್ ರೆಡ್ಡಿನ ಅಲ್ಲಿಂದ ಹಂಗೆ ನೀನು ಫಸ್ಟ್ ಮನೆಗೆ ಹೋಗಿ ನಾವು ಅವ್ರ ಮನೆ ಮುಂದೆ ಇರೋ ಜನಗಳನ್ನ ಚದುರಿಸ್ಬಿಟ್ಟು ನಾವು ನೀಟಾಗಿ ಬ್ಯಾರಿಕೇಡ್ಸ್ ಹಾಕಿಬಿಟ್ಟು ಇದು ಮಾಡ್ತೀವಿ, ನಾವು ಕಂಟ್ರೋಲ್ ಮಾಡ್ತೀವಿ ಅಂತ ಪೊಲೀಸ್ ಹೇಳಬೇಕಾಗಲಿ. ಸರ್ ನಿನ್ನೆ ನೀವು ಒಂದು ಕಡೆ ಮಾತಾಡ್ತಾ ಮೊನ್ನೆ ಹೇಳ್ತಾ ಇದ್ವಿ ASP ಅವ್ರು ಏನೋ ವಿಮ್ಸ್ ಕಡೆ ಹೋಗ್ಬಿಡ್ತೀನಿ ಅಷ್ಟೊತ್ತಿಗೆ ಒಂದು ಶೂಟ್ ಮಾಡು ಅಂತ ನೀವು ಹೇಳಿದ್ರು, ರಾಹುಲ್ ಹೇಳಿದ್ರು. ಅದೇ ನನ್ನ ಉದ್ದೇಶ ಏನಾಗಿದೆ ಅಂತಂದರೆ, ಮಾಡಲಿಲ್ಲ ಸರ್. ಅಲ್ಲ ಅವನು ASP ಏನು ಮಾಡಿಬಿಟ್ಟಿದ್ದಾನೆ, ಸತೀಶ್ ರೆಡ್ಡಿ ಚಂದ್ರಶೇಖರ್ ಅವರಿಬ್ಬರನ್ನ ಇಲ್ಲಿಂದ ಎಸ್ಕೇಪ್ ಮಾಡಿಸ್ಬಿಟ್ಟು ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿಸಿ ಸತೀಶ್ ರೆಡ್ಡಿನ ಫಸ್ಟು ಬಚಾವ್ ಮಾಡಿಬಿಡಬೇಕು ಅಂತೇಳಿ ASP ವಿಮ್ಸ್ಗೆ ಹೋಗಿರುತ್ತದೆ. ಹೋಗ್ಬಿಟ್ಟು ಅಲ್ಲಿ ನಾರಾ ಪ್ರತಾಪ್ ರೆಡ್ಡಿ ಅವ್ರನ್ನ ಕರೆಸ್ಬಿಟ್ಟು ತಕ್ಷಣ ಪ್ಲ್ಯಾನ್ ಮಾಡಿಬಿಟ್ಟು ಮ್ಯಾಟ್ರ್ ಆಫ್ ಮಿನಿಟ್ಸ್ ಅಷ್ಟೇ, ಇಲ್ಲಿ 7:15 ಇಲ್ಲಿ ಇನ್ಸಿಡೆಂಟ್ ಆಯಿತು, ಅವನ್ನ OPDಗೆ ಕರ್ಕೊಂಡೋಗ್ಬಿಟ್ಟು ನೀವು ನೋಡ್ತಾ ಇದ್ದೀರಲ್ಲ, ಯಾರಾದರೂ ನಿಮಗೆ ಮೂಗು ಏನಾದರೂ ಗಾಯ ಆದರೆ ಇಲ್ಲೆಲ್ಲ ಕಂಪ್ಲೀಟ್ ಸ್ಟಿಚಸ್ಸು ಇನ್ನೊಂದು ಆಗುತ್ತೆ. ನಿಮಗೆ ಕಂಪ್ಲೀಟ್ ಕ್ಲಾತ್ ತೊಗೊಂಡ್ಬಿಟ್ಟು ಮೂಗಲ್ಲಿ ಸಿಗಾಕ್ಸೋ ಅವನಿಗೆ ತಲೆಗೊಂದು ಬಟ್ಟೆ ಕಟ್ಟಿ ನಿಮಗೊಂದು ಚೂರು ಬ್ಲಡ್ ಕಾಣಿಸ್ತಾ ಇದೇನಲ್ಲಿ ಅಥವಾ ಏನೇ ಇರಲಿ ಅವನು ಆರಾಮಾಗಿ ನಡ್ಕೊಂಡು ಬಂದು ಆಂಬುಲೆನ್ಸ್ ಅಂತ ಓಡೋಗ್ಬಿಟ್ಟು ಅವನು ರವಿಕುಮಾರ್ ಅವ್ರನ್ನ ಎಸ್ಕೇಪ್ ಮಾಡಿ ಮತ್ತೆ ಇಲ್ಲಿ ಬಂದು ಭರತ್ ರೆಡ್ಡಿನ ಇಲ್ಲಿಗೆ ಅಲೋ ಮಾಡಿದ್ರು ಮನೆ ಹತ್ರ. ನಿಮ್ಗೆ ತೋರಿಸ್ತಾನೆ ನಿಮಗೆ? ಹಾಂ, 3 ಸಲ ನಿಮ್ಗೆ ತೋರಿಸ್ತಾನೆ. ಓಕೆ ಮಾ ಶ್ರಾಮುಲ್ ಬರ್ತಾರೆ. ಶ್ರಾಮುಲ್ ನಾನು ನಿಮಗೆ ಒಂದು ವಿಷಯ ಹೇಳ್ತಾ ಇದ್ದೀನಿ, ಇದು ಕಂಪ್ಲೀಟ್ ಒಂದು 2 ದಶಕಗಳ ಹಿಂದೆ ಏನು ಬಿಹಾರ್ ಅಂತ ನಾವು ಮಾತಾಡ್ತಾ ಇದ್ದೀವಿ, UP ಅಂತ ಮಾತಾಡ್ತಾ ಇದ್ದೀವಿ, ಅದು ಇವತ್ತು ಮತ್ತೆ ಇಲ್ಲ ಶ್ರಾಮುಲ್ ಅವರು ಬರ್ತಾ ಇದ್ದಾರೆ, ವೇಟ್ ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.